ಶಿರಾದ ಜನರಿಗೆ ಮಹಾಮಾರಿ ಕರೋನಾ ಟೆನ್ಷನ್. ತಾಲೂಕಿನಲ್ಲಿ ಮೊದಲ ಕೋವಿಡ್ ಕೇಸ್ ದಾಖಲು. ರಾಜ್ಯದಲ್ಲಿ ಮತ್ತೆ ಕೊರೋನಾ ಆತಂಕ ಹೆಚ್ಚಾಗಿದ್ದು ಜನರಿಗೆ ಮತ್ತೆ ಕೊರೋನಾ ಟೆನ್ಷನ್ ಶುರುವಾಗಿದೆ. ತುಮಕೂರಿನಲ್ಲಿ ಒಟ್ಟು 14 ಕೋವಿಡ್ ಪ್ರಕರಣಗಳು ದಾಖಲಾಗಿದ್ದು ಅದರಲ್ಲಿ ಶಿರಾದ ವ್ಯಕ್ತಿಗೆ ಕೊರೋನಾ ಸೋಂಕು ದೃಢವಾಗಿರೋ ಬಗ್ಗೆ ಜಿಲ್ಲಾಡಳಿತ ತಿಳಿಸಿತು. ಹೌದು, ಶಿರಾದ 62 ವರ್ಷದ ವ್ಯಕ್ತಿಯಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ಶಿರಾನಗರ ನಿವಾಸಿಯಾಗಿರೋ 62 ವರ್ಷದ ವ್ಯಕ್ತಿಗೆ ಅನಾರೋಗ್ಯ ಉಂಟಾಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ರು. ಕೋವಿಡ್ ಟೆಸ್ಟ್ಗೆ ಒಳಪಡಿಸಲಾಗಿದ್ದು ಟೆಸ್ಟಿಂಗ್ನಲ್ಲಿ ಸೋಂಕು ದೃಢವಾಗಿತ್ತು. ಅವರನ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರತ್ಯೇಕವಾಗಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಅಲ್ಲದೆ ಸೋಂಕಿತರ ಸಂಪರ್ಕಿತರನ್ನ ಪತ್ತೆ ಹಚ್ಚಿ ಟೆಸ್ಟಿಂಗ್ ನಡೆಸಲಾಗ್ತಾ ಇದೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ತಿಳಿಸಿದ್ರು. ಇನ್ನು ಶಿರಾ ತಾಲೂಕಿನಲ್ಲಿ ಕೊರೋನಾ ಸಂಬಂಧ ಈಗಾಗಲೇ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದು ಕೊರೋನಾ ನಿಯಂತ್ರಣಕ್ಕೆ ಬೇಕಾದ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದು ಶಿರಾ ತಾಲೂಕು ವೈದ್ಯಾಧಿಕಾರಿಯಾಗಿರೋ ಡಾಕ್ಟರ್ ಸಿದ್ದೇಶ್ವರ್ ತಿಳಿಸಿದರು. ನಮಸ್ಕಾರ, ನಾನು ಡಾಕ್ಟರ್ ಸಿದ್ದೇಶ್ವರ, ತಾಲೂಕು ಆರೋಗ್ಯಾಧಿಕಾರಿ ಶಿರಾ. ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡೋದೇನು ಅಂತಂದರೆ, ಈಗ ತಮಗೆಲ್ಲ ತಿಳಿದಿರೋ ಹಾಗೆ ಈಗ ಹೊಸದಾಗಿ ಸಮಾಜದಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿರೋದೇನು ಅಂತಂದರೆ, ಕೋವಿಡ್ ಮತ್ತೆ ಬಂದಿದ್ದು ಅನ್ನೋ ಒಂದು ಭಯ ಕಾಡ್ತಾ ಇದೆ. ಹಾಗಾಗಿ ತಮ್ಮಲ್ಲಿ ನಾನು ಮನವಿ ಮಾಡೋದೇನು ಅಂತಂದರೆ, ಯಾರೂ ಸಹ ಆತಂಕ ಪಡುವಂಥ ವಿಚಾರ ಇಲ್ಲ. ನಮ್ಮಲ್ಲಿ ನಮ್ಮ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮಟ್ಟದಲ್ಲಿ ಕೋವಿಡ್ ಪರೀಕ್ಷೆ ಮಾಡಲಿಕ್ಕೆ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಿಟ್ಗಳಿದ್ದಾವೆ. ಈಗ ನಾನು ಮನವಿ ಮಾಡೋದೇನು ಅಂತಂದರೆ, ಸಾರ್ವಜನಿಕರಲ್ಲಿ ಯಾರಿಗೇ ಆಗಲಿ ತೀವ್ರತರವಾದ ಉಸಿರಾಟದ ತೊಂದರೆ, ಕೆಮ್ಮು, ಮೈಕೈ ನೋವು, ತಲೆನೋವು, ಜ್ವರ ಈ ಥರದ ಒಂದು ಏನಾದರೂ ಲಕ್ಷಣಗಳು ಕಂಡುಬಂದಲ್ಲಿ ತಾವು ತಮ್ಮ ಸಮೀಪದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರಿಂದ ತಪಾಸಣೆಗೊಂಡು ಅಲ್ಲಿ ಕೋವಿಡ್ ಪರೀಕ್ಷೆಗೆ ಮಾದರಿಯನ್ನು ತೆಗೆದುಕೊಂಡು ನಾವು ತುಮಕೂರು ಲ್ಯಾಬ್ನಲ್ಲಿ ಪರೀಕ್ಷೆ ಮಾಡಲಾಗುವುದು. ಅದರಲ್ಲೇನಾದರೂ ನಾವು ದೃಢಪಟ್ಟರೆ ಕೋವಿಡ್ ಪಾಸಿಟಿವ್ ಅಂತ ಅವ್ರಿಗೆ ನಾವು ಸೂಕ್ತವಾದ ಚಿಕಿತ್ಸೆಯನ್ನು, ಅವರಿಗೆ ಅವ್ರಿಗೇನು ರೋಗ ಲಕ್ಷಣ ಇದೆ ಅದನ್ನು ಆಧರಿಸಿ ಮನೆಯಲ್ಲೇ ಚಿಕಿತ್ಸೆ ಕೊಡೋದಾದರೆ ಅಲ್ಲೇ ಕೊಡ್ತೇವೆ. ನಮ್ಮ ಆರೋಗ್ಯ ಸಿಬ್ಬಂದಿ ತಮ್ಮನ್ನು ದಿನ ಭೇಟಿ ಮಾಡಿ ತಮ್ಮ ಆರೋಗ್ಯವನ್ನು ವಿಚಾರಿಸಿಕೊಂಡು ತಮ್ಮ ಏನು ಲಕ್ಷಣಗಳಿದ್ದಾವೆ, ರೋಗದ ಲಕ್ಷಣಗಳು, ಅದನ್ನು ಪರಿಶೀಲಿಸಿ ಅದರಲ್ಲೇನಾದರೂ ಏರುಪೇರು ಆಗ್ತಾಯಿದೆ ಅಂತಂದರೆ ಹೆಚ್ಚಿನ ಚಿಕಿತ್ಸೆಗೆ ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥ ಫಿಸಿಷಿಯನ್ ಇವ್ರಿಗೆ ತೋರಿಸ್ಬೇಕಾಗುತ್ತೆ. ಇಲ್ಲಿ ನಮ್ಮಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೋವಿಡ್ ರೋಗ ಏನಾದರೂ ಉಲ್ಬಣಗೊಂಡ್ರೆ ತಕ್ಕದಾದಂಥ ವ್ಯವಸ್ಥೆ, ನಾವು ICU ಇದೆ, ವೆಂಟಿಲೇಟರ್ಸ್ ಇದ್ದಾವೆ ಮತ್ತು ಪ್ರತ್ಯೇಕವಾದ ಬೆಡ್ಗಳಿದ್ದಾವೆ. ಹಾಗಾಗಿ ತಾವು ಯಾವುದೇ ಆತಂಕ ಪಡೋದು ಅಂತ ಸಂದರ್ಭ ಇಲ್ಲ. ಏನು ಮುಖ್ಯವಾಗಿ ಏನಂತಂದರೆ, ನಾವು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಪಾಲಿಸಿದಂಥ ಎಲ್ಲ ನಿಯಮಗಳನ್ನು ನಾವು ಪಾಲಿಸಬೇಕಾಗುತ್ತೆ. ಅಂತರವನ್ನು ಕಾಪಾಡ್ಕೋಬೇಕು ಮತ್ತು ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಬೇಕಾಗುತ್ತೆ. ಮುಖ್ಯವಾಗಿ ಏನು ಅಂತಂದರೆ, ಇದು ನಾವು ವೈಯಕ್ತಿಕ ಸ್ವಚ್ಛತೆ ಮತ್ತು ಶುಭ್ರತೆಯನ್ನು ಕಾಪಾಡಿಕೊಂಡ್ರೆ ಒಬ್ಬರಿಂದ ಒಬ್ಬರಿಗೆ ಹರಡೋದನ್ನು ನಾವು ತಡೆಗಟ್ಟಬೋದು. ಹಾಗಾಗಿ ಆತಂಕ ಪಡುವಂಥ ಏನು ಸಂದರ್ಭ ಇಲ್ಲ. ವೈಯಕ್ತಿಕ ಸ್ವಚ್ಛತೆ ಮತ್ತು ಸಮಾಜದಲ್ಲಿ ಇದರ ಬಗ್ಗೆ ಜಾಗೃತಗೊಳಿಸಿದಾಗ ಮಾತ್ರ ನಾವು ತಡೆಗಟ್ಟಬೋದು ಅನ್ನೋದನ್ನು ತಮ್ಮೆಲ್ಲರೂ ಈ ಮೂಲಕ ತಮಗೆಲ್ಲರಿಗೂ ನಾವು ತಿಳಿಸ್ತೇನೆ. ನಾವು ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ನಾವು ತಪಾಸಣೆ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ನಾವು ಕಲ್ಪಿಸಿದ್ದೇವೆ. ಸಾರ್ವಜನಿಕರು ತಮಗೇನಾದ್ರು ರೋಗ ಲಕ್ಷಣಗಳಿದ್ದರೆ ತಾವು ಬಂದಲ್ಲಿ ತಪಾಸಣೆ ಮಾಡಿಸ್ಕೋಬೋದಾಗಿದೆ. ಜೊತೆಗೆ ಯಾವುದೇ ರೀತಿಯ ಉಲ್ಬಣಗೊಂಡಾಗ ನಾವು ಬೇಕಾದಂಥ ವ್ಯವಸ್ಥೆಯನ್ನು ಇಲ್ಲಿ ICU ಮತ್ತು ಅದಕ್ಕೆ ತಕ್ಕದಾದಂಥ ಆಕ್ಸಿಜನ್ ಪ್ಲ್ಯಾಂಟ್ಗಳು, ಆಕ್ಸಿಜನ್ ಸಿಲಿಂಡರ್ಸ್ಗಳು ಮತ್ತು ಕಾನ್ಸಂಟ್ರೇಟರ್ಸ್ಗಳು ಎಲ್ಲವನ್ನು ನಾವು ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಈಗ ಸದ್ಯಕ್ಕೆ ನಮ್ಮ ಶಿರಾದಲ್ಲಿ ಒಂದು ಕೇಸು ದೃಢಪಟ್ಟಿದೆ. ಆದರೂ ಅವರನ್ನು ನಾವು ದಿನ ನಮ್ಮ ಆರೋಗ್ಯ ಸಿಬ್ಬಂದಿ ಅವರ ಮನೆಗೆ ಭೇಟಿ ಕೊಟ್ಟು ಅವರ ಒಂದು ಆರೋಗ್ಯದ ಒಂದು ಸ್ಥಿತಿಯನ್ನು ಪರಿಶೀಲಿಸಿದ್ದಾರೆ. ಸರ್ವಿಲೆನ್ಸಲ್ಲಿದ್ದಾರೆ, ಅವರು ಆರೋಗ್ಯವಾಗಿದ್ದಾರೆ, ಯಾವುದೇ ತೊಂದರೆ ಇಲ್ಲ. ಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕಾದಂಥ ಅಂಶ ಅಂತಂದರೆ, ವಯಸ್ಸಾದವರು, ಗರ್ಭಿಣಿ ಸ್ತ್ರೀಯರು ಮತ್ತು ಮಕ್ಕಳು, ಅವ್ರಿಗೆ ಸ್ವಲ್ಪ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಅವ್ರಿಗೆ ಮಾಮೂಲಿ ಜ್ವರ, ಕೆಮ್ಮು, ನೆಗಡಿ ಬರುವಂಥ ಸಾಧ್ಯತೆಗಳಿರ್ತವೆ. ಅಂಥವರು ಸ್ವಲ್ಪ ಹುಷಾರಾಗಿ, ಬೇಗ ಏನಾದ್ರು ಉಲ್ಬಣಗೊಂಡ್ರೆ ಅವರು ಹುಷಾರಾಗೋವರೆಗೂ ಸ್ವಲ್ಪ ಪ್ರತ್ಯೇಕವಾಗಿ ಮನೆಯಲ್ಲಿ ಕ್ವಾರಂಟೈನ್ ಇರಬೇಕಾಗುತ್ತೆ. ಜಾಸ್ತಿ ಏನಾದ್ರು ತೊಂದರೆ ಆಯಿತು ಅಂತಂದ್ರೆ ಪರೀಕ್ಷೆ ಮಾಡಿ ವೈದ್ಯರಲ್ಲಿ ಪರಿಶೀಲಿಸಿಕೊಂಡು ಸೂಕ್ತ ಚಿಕಿತ್ಸೆ ತಗೋಬೇಕಾಗುತ್ತೆ.
ಶಿರಾದಲ್ಲಿ ಮತ್ತೆ ಕೊರೋನಾ ಸೋಂಕು ಉಲ್ಬಣಿಸಿದ್ದು ಜನರಲ್ಲಿ ಆತಂಕ ಹೆಚ್ಚಿದೆ. ಮತ್ತೆ ಮಾಸ್ಕ್ ಹಾಗೂ ಸ್ಯಾನಿಟೈಸೇಷನ್ ಮೊರೆ ಹೋಗ್ತಿದ್ದಾರೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.